ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಬಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಿನ್ನೆ ಚಿಕ್ಕಮ್ಯಾಂಗ್ಳೂರ್ಗೆ ಹೋದ ಪಾರ್ಟ್ 1 ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಹೋಪ್ ನಿಮ್ಮೆಲ್ಲರಿಗೂ ಆ ವಿಡಿಯೋ ಇಷ್ಟ ಆಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಪಾರ್ಟ್ 2. ನಿನ್ನೆ ಸಂಜೆ ಮೇಲೆ ಏನೆಲ್ಲ ಮಾಡಿದ್ವಿ, ನೆಕ್ಸ್ಟ್ ಡೇ ಯಾವ ಪ್ಲೇಸ್ಗೆ ಹೋದ್ವಿ ಎಲ್ಲದನ್ನು ಈ ವಿಡಿಯೋನಲ್ಲಿ ಕವರ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಹೋಮ್ ಸ್ಟೇಗೆ ಪರ್ ಪರ್ಸನ್ ಎಷ್ಟು ಚಾರ್ಜ್ ಆಯಿತು, ನಿಯರೆಸ್ಟ್ ಪ್ಲೇಸಸ್ ಯಾವುದೆಲ್ಲ ಇದೆ ಎಲ್ಲದನ್ನು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತೀನಿ. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ. ಈವ್ನಿಂಗ್ ಸ್ನ್ಯಾಕ್ಸ್ ಬದಲಿಗೆ ಕಾಫಿ ಕೊಟ್ಟಿದ್ದಾರೆ. ಕಾಫಿನ ಅಡಿಗೆ ಬಂದು ಕಾಫಿ ಕುಡಿದಿದ್ರೆ ಹೇಗೆ, ಒಳ್ಳೆ ಸ್ಮೆಲ್ ಇದೆ. ಓ ಮಲೆನಾಡಿನ ಮೈಸಿರಿಯೇ, ಆರವಿ ಜಾರಿಸು ಗರಿಯೇ, ನನ್ನಯ ಆಣೆಗೆ ನೀನಿರೆ ಸಾಕ್ಷಿಗೆ, ನೀಡುವೆ ನನ್ನೆ ನಾ ಮೆಚ್ಚಿದ ಚೆಲುವೆಗೆ. ಇದು ಎಂಟ್ರೆನ್ಸಿಂದ ನಾವು ಇವಾಗ ವಾಟರ್ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಹೋಮ್ ಸ್ಟೇ ಹತ್ರನೇ ಇದೆ, ಸೊ ಹೋಗಿ ಬರೋಣ ಅಂತ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 6:30 ಆಗಿದೆ. ಇದು ಮಳೆ ಹುಳಗಳು. ವ್ಯೂ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೇ ಬೇಡ. ಇವಾಗ ಸನ್ಸೆಟ್ ಪಾಯಿಂಟಿಂದ ರಿಟರ್ನ್ ಹೋಮ್ ಸ್ಟೇಗೆ ಬಂದು ಕಾಫಿ ಎಲ್ಲ ಕುಡಿದು ಅಲ್ಲಿಂದ ಹೋಮ್ ಸ್ಟೇ ಹತ್ರನೇ ಇರುವಂಥ ವಾಟರ್ ಫಾಲ್ಸ್ಗೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿಂದ ಜಸ್ಟ್ ಒಂದು 1/2 ಕಿಲೋಮೀಟರ್ ವಾಕ್ ಮಾಡಬೇಕಿತ್ತು ಅಷ್ಟೇ. ನಾನಂತೂ ಫುಲ್ ಹೆದರ್ಕೊಂಡು ಇಲ್ಲಿ ಲೀಚಸ್ ಇದೆಯಾ ಅಂತ ಕಾಲ ಮೇಲೆ ಹತ್ತಿದ್ಯಾ ನೋಡೋಣ ಅಂತ ಅದನ್ನು ಚೆಕ್ ಮಾಡ್ತಾ ಹೋಗ್ತಾ ಇದ್ದೆ. ಮಾತಲ್ಲಿ ಏನು ಹೊಸತನ, ಮಗುವನ್ನು ಹೋಲೋ ಹೂಮನ, ರಸಕಾವ್ಯ ನಿನ್ನ ಯೌವನ, ಎದೆ ತುಂಬಿ ನಿಂತೆ ಪ್ರತಿಕ್ಷಣ, ಹಳ್ಳಿ ಮಣ್ಣಲ್ಲಿ ಬಿರಿದ ಮಲ್ಲಿಗೆ. ನಮಗೆ ಇದು ಫಾಲ್ಸ್ ಏನು ಸಣ್ಣ ಫಾಲ್ಸ್, ನೀರು ಹೋಗ್ತಾ ಇದೆ ಅಷ್ಟೇ. ಸಣ್ಣದ ಫಾಲ್ಸ್ ಬಟ್ ಲೀಚಸ್ ಇದೆ. ಅದು ದರಿದ್ರದ್ದು ನನಗೆ ಸಿಗತ್ತೆ. ತುಂಬ ಲೀಚಸ್ ಇತ್ತು, ಹೆದ್ರಿ ಓಡಿ ಬಂದಿದ್ದೀವಿ. ಟಯರ್ಡ್. ಹೋದಕ್ಕೆ ಒಂದು ಲೀಚ್ ಸಿಕ್ತು ನನ್ನ ಕಾಲಲ್ಲಿ. ನನಗಿಲ್ಲಿ ಮಾಸ್ಕಿಟೋ ಕಚ್ಚಿದ್ರು ಲೀಚಸ್ಸೇ ಅಂತ ಎಣಿಸ್ಕೊಂಡು ಹೆದ್ರಿ ಹೋಗ್ತಿದ್ದೆ. ಸೌಂಡ್ ಕರ್ತೈಸ ಸೌಂಡ್ ಕೀಡೋ ಬರ್ಡ್ಸಲ್ಲಿ ಸೌಂಡ್ ತುಂಬ ಚೆನ್ನಾಗಿದೆ ಪ್ಲೇಸ್. ಸಾಕಾಯ್ತು ನಮಗೆ ಹೋಗಿ ಬಂದು. ಚೆನ್ನಾಗಿತ್ತು ಫಾಲ್ಸ್, ನೀರು ಮಾತ್ರ ಕಡಿಮೆ ಇತ್ತು ಸ್ವಲ್ಪ. ಬೇರೆತೆ ಉಸಿರಲ್ಲಿ ಒಂದಾದಂತೆ,
ಅರೇ ಮೂನಶ್ ಮುಜಂದು ತುಂಬ ಚೆನ್ನಾಗಿದೆ ನೈಟ್ ವ್ಯೂ ಕೂಡ ಇಲ್ಲಿ. ಇವನಿಗೆ ಚಳಿಯಲ್ಲಿ ಮುಯಿ ಮೂನು ಮೂವು ಎಲ್ಲ ಹೇಳ್ತಿದ್ದಾನ. ಆ್ಯಂಡ್ ಇಲ್ಲಿ ನೈಟ್ಗೆ ಕ್ಯಾಂಪ್ ಫೈರ್ ಕೂಡ ಹಾಕಿದ್ರು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಸಾರಿ, ನಾನು ಹೇಳಿದ್ದೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಜಸ್ಟ್ ಕಾಫಿಯನ್ನು ಕೊಟ್ಟಿದ್ದಾರೆ ಅಂತ. ಬಟ್ ನೈಟ್ಗೆ ಬಜ್ಜಿ ಆ್ಯಂಡ್ ಕಬಾಬ್ ಇದೆಲ್ಲ ಅವರು ನೈಟ್ ಕ್ಯಾಂಪ್ ಫೈರ್ ಜೊತೆಗೆ ಕೊಟ್ಟಿದ್ದರು. ಈ ನೀಲಿ ಕಣ್ಣ ಬೆಳಕಲಿ ಮನೆಯೆಲ್ಲ ಎಂದು ಬೆಳಗಲಿ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ಮತ್ತೆ ಇಲ್ಲಿ ಬಿಸಿ ಬಿಸಿ ಬಜ್ಜಿ ಜೊತೆಗೆ ಫೈರ್ ಕ್ಯಾಂಪ್. ಗೊತ್ತಿಲ್ಲ ಗೊತ್ತಿಲ್ಲ ಬೆನ್ನಲ್ಲೇ ಬರುವೆನಾ, ನೀನಿಟ್ಟ ಮುತ್ತುಂಡು ಇನ್ನಲ್ಲಿ ಬಡತನ. ಗಸ್ತು ಹೊಡೆವ ಚಂದ ಬಂದ ಕೇಳೋಕೆ ಮಾಮೂಲು, ಕೊಟ್ಟು ಕಳಿಸೋಣ ಒಂದು ಕವಿತೆಯ ಸಾಲು. ನಿನ್ನಾಸೆಯೂ ನಂದೂನು ಹೌದಲ್ಲವೇ, ಇನ್ನೇತಕ್ಕೆ ಬೇಜಾರು ನಾನಿಲ್ಲವೇ. ಮಶ್ರೂಮ್ ಕಬಾಬ್ ಇದೆ, ನೈಟ್ ಫೈರ್. ನಾವು ಫುಲ್ ವೆಜಿಟೇರಿಯನ್ ಆಗಿದ್ರಿಂದ ನಾನ್ ವೆಜ್ ಎಲ್ಲ ತಿನ್ನಲ್ಲ. ಏನೆಂದು ಹೆಸರಿಡಲಿ ಈ ಚಂದ ಅನುಭವಕ್ಕೆ, ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ. ಗೊತ್ತಿಲ್ಲ ಗೊತ್ತಿಲ್ಲ ಬೆನ್ನಲ್ಲೇ ಬರುವೆನಾ, ನೀನಿಟ್ಟ ಮುತ್ತುಂಡು ಬಡತನ. ಗಸ್ತು ಹೊಡೆವ ಚಂದ ಬಂದ ಕೇಳೋಕೆ ಮಾಮೂಲು, ಕೊಟ್ಟು ಕಳಿಸೋಣ ಒಂದು. ಆಯಿತು, ಫೈರ್ ಕ್ಯಾಂಪ್ ಆಯಿತು, ಡ್ಯಾನ್ಸ್ ಆಡೋದು, ಡ್ಯಾನ್ಸ್ ಕೂಡ ಆಯಿತು. ಹೇಗಿತ್ತು ನಮ್ಮ ಇವತ್ತಿನ ದಿನ? ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ನೈಟ್ ಕ್ಯಾಂಪ್ ಫೈರ್ ಜೊತೆಗೆ ಆ ಮೂನನ್ನು ನೋಡ್ತಾ ಜಸ್ಟ್ ಬ್ಯಾಕ್ಗ್ರೌಂಡಲ್ಲಿ ಇನ್ಸೆಕ್ಟ್ಸ್ನ ಸೌಂಡ್ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಆ್ಯಂಡ್ ಫುಡ್ ಕೂಡ ಅಷ್ಟೇ ಟೇಸ್ಟಿ ಆಗಿತ್ತು. ಇದು ಜಸ್ಟ್ ಕ್ಯಾಂಪ್ ಫೈರ್ಗೆ ಸ್ನ್ಯಾಕ್ಸ್ ಆಗಿ ಅವ್ರು ನಮಗೆ ಕೊಟ್ಟಿದ್ದು. ಊಟಕ್ಕೆ ಶಾವಿಗೆ ಜೀರಾ ರೈಸ್ ಮತ್ತು ಪನ್ನೀರಿದು ಗ್ರೇವಿ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ. ಅರ್ಲಿ ಮಾರ್ನಿಂಗ್ ಎದ್ದು ಬರ್ಡ್ಸ್, ಮೌಂಟೇನ್ಸ್, ಫಾರೆಸ್ಟ್ನ ಮಿಡಲ್ ಸ್ಟೇ ಮಾಡೋ ಖುಷಿನೇ ಬೇರೆ. ಆ್ಯಂಡ್ ಇವತ್ತು ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅದನ್ನೆಲ್ಲ ನಾನು ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತೀನಿ, ವಿಡಿಯೋನ ನೋಡಿ. ಇದು ನಾನು ಏನು ತೋರಿಸ್ತಾ ಇದ್ದೀನಿ, ಇದು ಕಾರ್ಗೂರ್ ಹೋಮ್ ಸ್ಟೇಗೆ ಎಂಟ್ರೆನ್ಸ್. ಆ್ಯಂಡ್ ಎಂಟರ್ ಆಗುವಾಗಲೇ ಇಷ್ಟು ಚೆನ್ನಾಗಿದೆ. ನೀವಿಲ್ಲಿ ಬಂದು ಖುದ್ದಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ರೈನಿ ಸೀಸನಲ್ಲಿ ಬೆಸ್ಟ್ ಅಂತ ಹೇಳ್ತೀನಿ ನಾನು ಈ ಪ್ಲೇಸಸ್ಸಿಗೆಲ್ಲ ವಿಸಿಟ್ ಮಾಡಲಿಕ್ಕೆ. ಆ್ಯಂಡ್ ಇಲ್ಲಿ ನೋಡಿ ಅಂತೆ ಈ ಒಂದು ಟ್ರೀ ಹೇಗಿದೆ, ಇದರ ಕೆಳಗಡೆ ನಾವು ತುಂಬ ಅಂದರೆ ತುಂಬ ಫೋಟೋಸನ್ನೆಲ್ಲ ಕ್ಲಿಕ್ ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲೇನು ನೋಡ್ತಿದ್ದೀರಾ, ಕಾರ್ಗೂರ್ ಹೋಮ್ ಸ್ಟೇ.
ಇವತ್ತು ನಾವು ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ ಆ್ಯಂಡ್ ನಮ್ಮ ಹೋಮ್ ಸ್ಟೇ ನಾವು ನಿಂತ ಹೋಮ್ ಸ್ಟೇ ಬಂದ್ಬಿಟ್ಟು ಕಾರ್ಗೂರ್ ಹೋಮ್ ಸ್ಟೇ. ಇದರ ಕಂಪ್ಲೀಟ್ ಡೀಟೇಲನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವಾಗ ಫುಲ್ ನಿಮಗೆ ರೂಮ್ ಟೂರ್ ಮತ್ತು ಇದು ಫುಲ್ ಔಟ್ಸೈಡ್ ಹೇಗಿದೆ ವ್ಯೂ ಎಲ್ಲದನ್ನು ನಾನು ತೋರಿಸ್ತೀನಿ, ಬನ್ನಿ. ಆ್ಯಂಡ್ ಈ ಕಾರ್ಗೂರ್ ಹೋಮ್ ಸ್ಟೇನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವು ಯಾರಾದರೂ ನೆಕ್ಸ್ಟ್ ಚಿಕ್ಕಮಂಗ್ಳೂರು ಸೈಡ್ ಟ್ರಿಪ್ ಪ್ಲ್ಯಾನ್ ಮಾಡೋದಾದರೆ. ಆ್ಯಂಡ್ ಪ್ರೈಸ್ ಬಗ್ಗೆ ಹೇಳಬೇಕಾದ್ರೆ 2000 ಪರ್ ಪರ್ಸನ್ ಇತ್ತು, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಆ್ಯಂಡ್ ಕ್ಯಾಂಪ್ ಫೈರ್ ವಿತ್ ಸ್ನ್ಯಾಕ್ಸ್. ಆ್ಯಂಡ್ ಫುಡ್ಡಲ್ಲಿ ವೆಜ್ ಮತ್ತು ನಾನ್ ವೆಜ್ ಆಪ್ಷನ್ ಕೂಡ ಇತ್ತು. ನಿಯರೆಸ್ಟ್ ಪ್ಲೇಸಸ್ ಬಗ್ಗೆ ಹೇಳಬೇಕಾದ್ರೆ ಬಂಡೇಕಲ್ಲು ಪೀಕ್ ಇದೆ ಹೋಮ್ ಸ್ಟೇಯಿಂದ ಒಂದು ಜಸ್ಟ್ 8 ಕಿಲೋಮೀಟರ್ಸ್ ಡಿಸ್ಟೆನ್ಸ್ನಲ್ಲಿ. ಆ್ಯಂಡ್ ಮಲ್ಲಂದೂರ್ ಸನ್ಸೆಟ್ ಪಾಯಿಂಟ್, ವಾಟರ್ ಫಾಲ್ಸ್ ಇವೆಲ್ಲವನ್ನು ನೀವು ಜಸ್ಟ್ 1 ಡೇ ಟ್ರಿಪ್ ಮಾಡೋದಾದರೆ ಕವರ್ ಮಾಡಲಿಕ್ಕೆ ಆಗುತ್ತೆ. ಇದು ನಮ್ಮದು, ಇದು ನಮ್ಮದು ರೂಮ್. ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ಆ್ಯಂಡ್ ನಮಗೆಲ್ಲರಿಗೂ ಇಷ್ಟ ಆಯಿತು. ಇವನ್ ಫುಡ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಲ್ಲ, ಹೋಮ್ಲಿ ಫುಡ್ ಟೈಪ್ ಇತ್ತು. ಹಾಂ. ಮತ್ತು ಇದು ಬಾತ್ರೂಮು ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಹೊರಗಡೆ ಇದ್ದೀವಿ, ಇಲ್ಲಿ ಯಾರಾದರೂ ಬಂದರೆ ಅನಿಸುತ್ತೆ ಕುತ್ಕೊಳ್ಳಿಕ್ಕೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಮೇಲ್ಗಡೆ ಹಾಕಿದ್ದಾರೆ ಕಾಫಿ ಸಾರ್ಟಿಂಗ್ ಇದು. ಆ್ಯಂಡ್ ಆಚೆ ಕಾಫಿ ಪ್ಲ್ಯಾಂಟೇಷನ್ ಇದು ಕೂಡ ಹಾಕಿದ್ದಾರೆ. ಇಲ್ಲಿ ನೋಡಿ ಕಾಫಿ ಪ್ಲ್ಯಾಂಟೇಷನ್ ಇದು. ಇವಾಗ ಮೇಲೆ ಹೋಗೋಣ, ಮೇಲೆ ಏನಿದೆ ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲಿದ್ದಾರೆ ಮೇಲ್ಗಡೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಒಂದ್ಸಲ. ತುಂಬ ಚೆನ್ನಾಗಿದೆ. ನಾವು ಬೆಳಗ್ಗೆ 7 ಗಂಟೆಗೆ ಎದ್ದಿದ್ದೀವಿ ವ್ಯೂ ನೋಡಲಿಕ್ಕೆ. ಇಲ್ಲಿ ಸ್ವಿಂಗ್ ಕೂಡ ಇದೆ. ಇಲ್ಲಿ ನೋಡಿ ನಮಗೆ ನೀತು ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ಇಲ್ಲಿ ಕ್ಯಾರಮ್ ಆಡ್ತೀವಿ ಆ್ಯಂಡ್ ಇಲ್ಲಿ ಟೆಂಟ್ ಕೂಡ ಇದೆ ಆ್ಯಕ್ಚುಲಿ. ಆ್ಯಂಡ್ ಮೇಲ್ಗಡೆ ನೋಡಿ ತುಂಬ ಚೆನ್ನಾಗಿದೆ ಲೈಟ್ಸ್. ಇಲ್ಲಿ ಸ್ಮಾಲ್ ಬಾಲ್ಕನಿ ಥರ ಇತ್ತು. ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿಂದ ನೋಡಲಿಕ್ಕೆ. ಆ್ಯಂಡ್ ಈಚೆಗೆ ಬಂದರೆ ಇಲ್ಲಿ ಒಂದು ಸಿಟ್ಟಿಂಗ್ ಏರಿಯಾ ಥರ ಒಂದು ಮಾಡಿದ್ದಾರೆ. ಆ್ಯಂಡ್ ಅಲ್ಲೇನು ಹಿಂದೆ ನೋಡ್ತಾ ಇದ್ದೀರಾ ಅಲ್ಲಿ ಒಂದು ರೂಮ್ ಇದೆ, ಅದು ಮೋಸ್ಟ್ಲಿ ಡಬಲ್ ಬೆಡ್ರೂಮ್. ಅಲ್ಲಿ ಯಾರೋ ಸ್ಟೇ ಮಾಡಿದ್ರು, ಸೊ ನಾವು ಮತ್ತೆ ಅಲ್ಲಿಗೆ ಆಚೆ ಹೋಗಲಿಲ್ಲ. ಆ್ಯಂಡ್ ಇಲ್ಲಿ ಟೆಂಟ್ ಕೂಡ ಇದೆ. ಟೆಂಟಲ್ಲಿ ಸ್ಟೇ ಮಾಡಲಿಕ್ಕೆ ಇಷ್ಟ ಇದ್ದರೆ ಅವರು ಅದು ಕೂಡ ಅರೇಂಜ್ ಮಾಡಿ ಕೊಡ್ತಾರೆ. ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ನಿಮ್ಮ ನೆಕ್ಸ್ಟ್ ಟ್ರಿಪ್ಗೆ ಯೂಸ್ ಆಗುತ್ತೆ ಅಂತ ಎಣಿಸ್ಕೊಳ್ತೀನಿ. ಆ್ಯಂಡ್ ಇವಾಗ ನಾವು ಬ್ರೇಕ್ಫಾಸ್ಟ್ಗೋಸ್ಕರ ಕೆಳಗೆ ಹೋಗ್ತಾ ಇದ್ದೀವಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಏನಿದೆ ನೋಡಬೇಕು, ಇವಾಗ ತೋರಿಸ್ತೀನಿ. ಉಂಡಿ, ಕಡುಬು ಕಡುಬು ತಚ್ಚಿ ನಮಗೆ ಒಂದೇ ಸಾಕು ಇದು. ಆ್ಯಂಡ್ ಚಟ್ನಿ ಸ್ವಲ್ಪ. ಆ್ಯಂಡ್ ಇದು ಏನಿದು ಸಾಂಬಾರು ಅನಿಸುತ್ತೆ. ಸ್ಮೆಲ್ ಲೈಕ್ ದಿಸ್ ಗ್ರೇವಿ. ಪಲಾವ್. ಇವತ್ತು ವೆಜ್ ಪಲಾವ್.
ಗಟ್ಟಿ. ಇವತ್ತು ನಾವು ಹೊರಡೋದು ಮತ್ತು ನೆಕ್ಸ್ಟ್ ಬೇರೆ ಪ್ಲೇಸಿಗೆಲ್ಲ ಹೋಗ್ಲಿಕ್ಕಿದೆ. ಇವತ್ತು ಲಾಸ್ಟ್ ಡೇ ಇಲ್ಲಿ. ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಹೋಮ್ ಸ್ಟೇ ಆಗಿರ್ಬೋದು, ಫುಡ್ ಆಗಿರ್ಬೋದು, ಫೈರ್ ಕ್ಯಾಂಪ್ ಎಲ್ಲದು ನಮಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಕೂಡ ಇತ್ತು ಇದು. ಸೊ ನಿಮ್ಮ ಜೊತೆಗೆ ಕೂಡ ನಾನು ಶೇರ್ ಮಾಡ್ತೀನಿ. Thank you Kargur Homestay for the wonderful hospitality. I recommend everyone to visit this beautiful place. ಹೀಗೆ ಹೇಳ್ತಾ ಇಲ್ಲಿಗೆ ಬಾಯ್ ಹೇಳಿ ನಮ್ಮ ಜರ್ನಿಯನ್ನು ನಾವು ಕಂಟಿನ್ಯೂ ಮಾಡಿದ್ದು ಬಾಬಾ ಬುಡನ್ಗಿರಿ ಹಿಲ್ಸ್ ಕಡೆಗೆ. ಮೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು ಎದೆಯಲ್ಲಿ ಉಳಿದಿತ್ತು 301. 3 ಗಂಟೆಯಲ್ಲಿ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. 100 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ಫೈನಲಿ ಬೆಸ್ಟ್ ವ್ಯೂ ಜೊತೆಗೆ ಬಾಬಾ ಬುಡನ್ಗಿರಿ ಹಿಲ್ಸ್ನ ಕೂಡ ನಾವು ರೀಚ್ ಆದ್ವಿ. ಏನು ಕೇಳ್ತೀರ, ವೆದರ್ ಅಂತೂ ಸಖತ್ತಾಗಿತ್ತು. ಆ್ಯಂಡ್ ಕೆಳಗಡೆ ಚೆಕ್ ಪೋಸ್ಟಲ್ಲಿ ಫುಲ್ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ನಾವೇನು ಕ್ಯಾರಿ ಮಾಡ್ತೀವಿ ಅದನ್ನೆಲ್ಲ ಡಂಪ್ ಮಾಡಲಿಕ್ಕೆ ಒಂದು ಪ್ಲೇಸ್ ಅಂತಲೇ ಇಟ್ಬಿಟ್ಟಿದ್ದಾರೆ. ಅದೊಂದು ಒಳ್ಳೆ ಇನಿಷಿಯೇಟಿವ್ ಅಂತಲೇ ಹೇಳ್ಬೋದು. ಈ ಪ್ಲೇಸ್ ಬಗ್ಗೆ ಒಂದು ಸ್ಮಾಲ್ ಸ್ಟೋರಿ ಹೇಳೋದಾದರೆ, ಇಂಡಿಯಾದಲ್ಲಿ ಫಸ್ಟ್ ಕಾಫಿ ಪ್ಲ್ಯಾಂಟ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಬಾಬಾ ಬುಡನ್ ಅವರು. ಇವರು ತಮ್ಮ ಮೆಕ್ಕಾ ಯಾತ್ರೆಯ ಟೈಮ್ನಲ್ಲಿ ಏನು ಮಾಡ್ತಾರೆ, ಅರಬ್ನಿಂದ 7 ಕಾಫಿ ಬೀನ್ಸ್ನ ತಗೊಂಡು ಈ ಬೆಟ್ಟಗಳಲ್ಲಿ ನೆಡ್ತಾರೆ. ಇವರು ಕಾಫಿ ಪ್ಲ್ಯಾಂಟ್ನ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಚಂದ್ರದ್ರೋಣ ಅಂತ ಕರಿತಾ ಇದ್ದ ಈ ಬೆಟ್ಟ ಇಂದು ಬಾಬಾ ಬುಡನ್ಗಿರಿಯಾಗಿ ಕರೆಯಲ್ಪಟ್ಟಿದೆ. ಆ್ಯಂಡ್ ಬಾಬಾ ಬುಡನ್ಗಿರಿ ಹಿಲ್ಸ್ ರೀಚ್ ಆಗೋಕ್ಕಿಂತ ಮುಂಚೆ ನಮಗೆ ಕೆಳಗಡೆಯಲ್ಲಿ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಕೂಡ ಸಿಗತ್ತೆ. ಬಟ್ ನಮ್ಮ ಹತ್ರ ಸ್ವಲ್ಪ ಟೈಮ್ ಕಡಿಮೆ ಇದ್ದಿದ್ದರಿಂದ ನಾವು ಅಲ್ಲಿಗೆ ಹೋಗಲಿಕ್ಕೆ ಆಗಲಿಲ್ಲ. ಆ್ಯಂಡ್ ನಾವು ಹೋಗಿದ್ದು ಕೂಡ ಸ್ಯಾಟರ್ಡೇ ಆಗಿದ್ದರಿಂದ ಸ್ವಲ್ಪ ರಶ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ನಾವು ಹೊನ್ನಮನಹಳ್ಳ ಫಾಲ್ಸ್, ಮಾಣಿಕ್ಯದರ ಫಾಲ್ಸ್ ಇಲ್ಲಿಗೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು. ಬಟ್ ನಾವು ಅದಕ್ಕೆ ಬೇರೆ ರೂಟ್ ಇದೆ ಅಂತ ಎಣಿಸ್ಕೊಂಡು ಹೋಯಿತು. ಬಟ್ ಲಾಸ್ಟಿಗೆ ನೋಡಿದರೆ ಬಾಬಾ ಬುಡನ್ಗಿರಿಗೆ ಹೋಗೋ ವೇಯಲ್ಲೇ ಅದೆಲ್ಲ ಇತ್ತು. ಆ್ಯಂಡ್ ವಾಪಸ್ ಹೋಗ್ಲಿಕ್ಕಂತೂ ಆಗಲ್ಲ, ಬಿಕಾಸ್ ಚೆಕ್ ಪೋಸ್ಟಲ್ಲಿ ಇನ್ನು ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಹಾಗೆ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಊಟಕ್ಕೆ ಹೋಗೋಣ ಅಂತ ಇವಾಗ ಹೋಟೆಲಿಗೆ ಬಂದಿದ್ದೀವಿ. ಆ್ಯಂಡ್ ಜಾಸ್ತಿ ಏನೂ ತೊಗೊಳ್ಳಿಲ್ಲ, ಲೈಟಾಗಿ ಬಿರಿಯಾನಿ ಮತ್ತು ಒಂದು ಸ್ಟಾರ್ಟರ್ ತಗೊಂಡು ಅಲ್ಲಿಂದ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ವಿ. ಸಿರಿ ಕಾಫಿಗೆ ಬಂದಿದ್ದೀವಿ. ಇದು ಫೇಮಸ್ ಅಂತ ಚಿಕ್ಕಮಂಗ್ಳೂರಲ್ಲಿ. ಸೊ ನಾವು ಕೂಡ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ. ಎನಿ ಫ್ಲೇವರ್ 480 ಒಂದೇ ಹೇಸಲ್ನಟ್, ಕ್ಯಾರಮಲ್, ಮೇಡಮ್ 480. ಒಂದು ಹೇಸಲ್ನಟ್, ಒಂದು ಕ್ಯಾರಮೆಲ್,
ಹೋಯ್ತು. ಕಾಫಿಗೆ ಬಂದು ಒಬ್ರು ಫಿಲ್ಟರ್ ಕಾಫಿ, ಮತ್ತೊಬ್ರು ಹ್ಯಾಸಲ್ನಟ್ ಕಾಫಿ, ಮತ್ತೊಬ್ರು ಕ್ಯಾರಿಮೆಲ್ ಕಾಫಿ ಆ್ಯಂಡ್ ನೀತುಗೆ ಮೊಯಿತು. ಏನೋ ಮೊಯಿತು ಇತ್ತು, ಬ್ಲೂ ಹಾರಿಜಾನ್ ಮೊಯಿತು. ಸಿರಿ ಕಾಫಿ ಬಟ್ ಎಲ್ಲದೂ ಸೇಮ್ ತೋರ್ತು ನನಗೆ. ಆಯ್ತು, ಬ್ಯಾಕ್ ಟು करा नक्का बच्चे दाई तामी चिकमंगळूर रावपाक वचचेवा कशें लेगता फॉल्स पळोवचेवा तुका दाखोवे माउंटेन वचकवा आनी स्टे करूया होम स्टे वचवा रूम अंतू. ಆ್ಯಂಡ್ ನಿಹಿತಿಗಂತೂ ಪ್ಲೇಸ್ ತುಂಬಾ ಇಷ್ಟ ಆಯಿತು ಅನಿಸುತ್ತೆ. ಹೋಗಲಿಕ್ಕೆ ಕೇಳ್ತಿರ್ಲಿಲ್ಲ. ನಮ್ಮದು 4 hours ಜರ್ನಿ ಇದ್ದರೆ ಅದರಲ್ಲಿ 2 hours ಅದನ್ನೇ ಹೇಳಿ ಅಳ್ತಾ ಇದ್ದ. ಫುಲ್ ಜರ್ನಿಯಲ್ಲಿ ಅದನ್ನೇ ಹೇಳ್ತಿದ್ದ, ವಾಪಸ್ ಕರ್ಕೊಂಡೋಗ್ಬೇಕು ಅಂತ. ಆ್ಯಂಡ್ ಹೀಗಿತ್ತು ನಮ್ಮ ಒಂದು 1 day ಟ್ರಿಪ್ ಅಂತಲೇ ಹೇಳ್ಬೋದು. ಹೋಪ್ ನಿಮಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಆ್ಯಂಡ್ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಬಾಯ್ ಬಾಯ್.